ಎಲ್ಲರಿಗೂ ನಮಸ್ಕಾರ. Hello everyone, greetings for the day and welcome to our Kannada learning journey. This is Divya and you are watching Trend Brain. ನಾವು ಈ ದಿನ ಘ ಎನ್ನುವ ವ್ಯಂಜನಾಕ್ಷರಕ್ಕೆ ಸ್ವರಗಳನ್ನ ಸೇರಿಸ್ತಾ ಕನ್ನಡದ ಗುಣಿತಾಕ್ಷರ ಈ ಘ ಸಾಲಿಗೆ ಸೇರಿಸೋಣ. ಮೊದಲನೇದಾಗಿ ನಾವು ಮಾಡಬೇಕಾಗಿರುವಂತಹದ್ದು ಘ ವ್ಯಂಜನ ಎಲ್ಲಿದೆ ಅಂತ ಗುರುತಿಸ್ಬೇಕು. ನೋಡಿ, ಇದು ನಮ್ಮ ಖ ವರ್ಗದ ಒಂದು ವ್ಯಂಜನಾಕ್ಷರ ಆಗಿರುತ್ತದೆ. ಘ ಎಲ್ಲಿದೆ? ಘ ಇಲ್ಲಿದೆ. ಘ ಅನ್ನ ಬರೆಯುವ ವಿಧಾನ ಹೇಗೆ? ನಮ್ಗಿದೆಲ್ಲ ಬರುತ್ತೆ, ಬಟ್ ಆದ್ರೂ ಒಂದ್ಸತಿ ತೋರಿಸ್ಬಿಡ್ತೀನಿ. ಈ ರೀತಿ ನಾವು ಘ ಅನ್ನುವ ವ್ಯಂಜನವನ್ನ ಬರಿಬೇಕು. ಈ ವ್ಯಂಜನಾಕ್ಷರಕ್ಕೆ ನಾವು ಸ್ವರಗಳನ್ನ ಸೇರಿಸ್ತಾ ಹೋದ್ರೆ ನಮಗೆ ಘ ಅಕ್ಷರದ ಗುಣಿತಾಕ್ಷರ ಸಾಲು ಸಿಗುತ್ತೆ ಅಲ್ವಾ? ಸೊ ಮುಂದೆ ಹೋಗೋಣ. ನಾನು ಹೇಳ್ದೆ ಮೊದಲನೇದಾಗಿನೇ, ಯಾವುದೇ ಒಂದು ವ್ಯಂಜನವನ್ನ ತಗೊಳ್ಳಿ, ಅದಕ್ಕೆ ಸ್ವರವನ್ನ ಸೇರಿಸಿದಾಗ ಆಗುವ ಅಕ್ಷರವೇ ಗುಣಿತಾಕ್ಷರ. ಗುಣಿತಾಕ್ಷರದ ಇನ್ನೊಂದು ಹೆಸರೇನು? ಗುಣಿತಾಕ್ಷರದ ಇನ್ನೊಂದು ಹೆಸರು ಕಾಗುಣಿತ. I've been telling this many times that take any ವ್ಯಂಜನ, to that we need to add all the swara from a to aha. Then we get the line of Gunitaksharas. Right? So let's get started with the reading notation of it. ಓದುವಂತಹ ವಿಧಾನ ಹೇಗಿದೆ? ಪೂರ್ತಿ ಸಾಲಾಗಿ ಓದಬೇಕು. ಘ ತಲಕಟ್ಟು ಘ, ಘ ದೀರ್ಘ ಘ, ಘ ಗುಡಿಸು ಘಿ, ಘ ಗುಡಿಸಿನ ದೀರ್ಘ ಘೀ, ಗ ಕೊಂಬು ಘು, ಗ ಕೊಂಬು ದೀರ್ಘ ಘೂ, ಗ ವಟ್ರಸುಳಿ ಘೃ, ಗ ಏತ್ವ ಗೆ, ಗ ಏತ್ವ ದೀರ್ಘ ಗೆ, ಗ ಐತ್ವ ಘೈ, ಗ ಓತ್ವ ಗೋ, ಗ ಓತ್ವ ದೀರ್ಘ ಗೋ, ಗ ಔತ್ವ ಗೌ, ಘಗ್ ಒಂದ್ ಸೊನ್ನೆ ಗಮ್, ಘಗ್ 2 ಸೊನ್ನೆ ಗಹ. ಈಗ ನೀವು ಇದನ್ನ ಪೂರ್ತಿ ಸಾಲು ಕಲ್ತ ಮೇಲೆ ಒಂದ್ ಸ್ವಲ್ಪ ಸರಳವಾಗಿ ಓದೋದನ್ನ ಕಲಿಬಹುದು. ಸರಳವಾಗಿ ಅಂದ್ರೆ ಸಿಂಪಲ್ ಆಗಿ ಹೇಗೆ ಓದೋದು? ಘ ಘಾ, ಘಿ ಘೀ. ಮಕ್ಕಳು ಇಲ್ಲಿ ಒಂದ್ ತಪ್ಪು ಏನ್ ಮಾಡ್ತಾರೆ ಅಂದ್ರೆ, ಬಹಳ ಹರಿಬರಿಯಲ್ಲಿರ್ತಾರೆ ಅಲ್ವಾ? ಗಗ ಗಿಗಿ ಗುಗು ಗೆಗೆ ಗೈ ಅಂತೆಲ್ಲ ಓದ್ಬಿಡ್ತಾರೆ. ಸೊ ಈ ರೀತಿ ಓದ್ಬಾರ್ದು ಅಲ್ವಾ? ಪ್ರತಿಯೊಂದು ಅಕ್ಷರದ ಉಚ್ಚಾರಣೆ ಅಂದ್ರೆ ಎವ್ರಿ ಲೆಟರ್ಸ್ ಪ್ರೊನೌನ್ಸಿಯೇಷನ್ ಹ್ಯಾಸ್ ಟು ಬಿ ಗಿವನ್ ಪ್ರಿಸೈಸ್ಲಿ. ಸೊ ಅದರಿಂದ ನೀವು ಸ್ಲೋ ಆಗಿ ಓದೋದಕ್ಕೆ ಆದಷ್ಟು ಪ್ರಯತ್ನ ಮಾಡಿ, ಆದಷ್ಟು ಮಕ್ಕಳಿಗೆ ಎನ್ಕರೇಜ್ ಮಾಡ್ತಾ ಹೋಗ್ಬೇಕು. ಓಕೆ, ನಿಧಾನವಾಗಿ ಓದೋಣ. ಲೆಟ್ಸ್ ರೀಡ್ ಇಟ್ ಸ್ಲೋ ವಿತ್ ದ ರೈಟ್ ಪ್ರೊನೌನ್ಸಿಯೇಷನ್. ಇಟ್ ಇಸ್ ನಾಟ್ ಗ, ಇಟ್ ಇಸ್ ಘ. ಓಕೆ, ಇದು ಮಹಾಪ್ರಾಣ. ಇದು ಮಹಾಪ್ರಾಣವನ್ನ ಹೊಂದಿರುತ್ತೆ. ಅದರಿಂದ ನೀವು ಇದರ ಶಬ್ದವನ್ನ ಸ್ವಲ್ಪ ಗಟ್ಟಿಯಾಗಿ ಹೇಳಬೇಕು. ಘ ಘ ಘ. ಹಿಂದಿನ ಕ್ಲಾಸಲ್ಲಿ ಮಾಡಿದ್ದು ಘ, ಇದು ಘ. ಓಕೆ, ಸೊ ಈಗ ಹೇಳ್ತಾ ಹೋಗಿ, ನಿಧಾನವಾಗಿ ಹೇಳ್ತಾ ಹೋಗಿ ನನ್ನ ಜೊತೆಗೆ. ಘ ಘಾ, ಘಿ ಘೇ, ಘು ಘೂ, ಗೃ, ಘೆ ಘೇ, ಘೈ, ಗೋ ಘೋ, ಗೌ, ಘಂ ಗಹ. ಯಾರಾದ್ರೂ ಹೊಸಬ್ರಿದ್ರಿ ಅನ್ಕೊಳ್ಳಿ, ಹಿಂದಿನ ಕ್ಲಾಸಸ್ ನಿಮ್ಗೆ ಮಿಸ್ ಆಗಿದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಿಂದಿನ ಕ್ಲಾಸಿನ ಎಲ್ಲ ಗುಣಿತಾಕ್ಷರ ಖ ಖ ಘ ಈ 3 ವಿಡಿಯೋಗಳಿದ ಲಿಂಕ್ ಅನ್ನ ಅಲ್ಲಿ ಬರೆದಿರ್ತೀನಿ. ಅದನ್ನ ನೋಡಿ ಕ್ಯಾಚಪ್ ಮಾಡ್ಕೊಳ್ಳಿ ಲೆಸನ್ಸ್ ಜೊತೆ. ಬಹಳ ಸುಲಭ. ಬರೆಯುವಂತ ನೊಟೇಶನ್ ನಿಮಗೆ ಅದರ ಸಂಕೇತಗಳು ಗೊತ್ತಾಗ್ಬಿಟ್ರೆ, ಸಂಕೇತಗಳು ಚಿಹ್ನೆಗಳು ಗೊತ್ತಾಗ್ಬಿಟ್ರೆ ಬರೆಯೋದು ಬಹಳ ಸುಲಭ ಆಗಿರುತ್ತೆ. ಯಾಕಂದ್ರೆ ಮಕ್ಕಳಿಗೆ ಆಲ್ರೆಡಿ ಸ್ವರಗಳು, ವ್ಯಂಜನಗಳು, ಯೋಗವಾಹಗಳು ಬರುತ್ತೆ, ಬರೆಯೋದಕ್ಕೂ ಬರುತ್ತೆ, ಐಡೆಂಟಿಫೈ ಮಾಡೋಕ್ಕೂ ಬರುತ್ತೆ. ಬರೀ ಈ ಸೌಂಡ್ಸ್ಗಳನ್ನ ಅಡ್ಯಾಪ್ಟ್ ಮಾಡಿಕೊಂಡು ಪ್ರಾಪರ್ ಪ್ರೊನೌನ್ಸಿಯೇಷನ್ ಅಲ್ಲಿ ಮಾಡ್ತಾ ಹೋದ್ರೆ ನಮ್ಮ ಕನ್ನಡ ಕಾಗುಣಿತ ಅಥವಾ ಗುಣಿತಾಕ್ಷರ ಯಾವುದೇ ಒಂದು ವ್ಯಂಜನಾಕ್ಷರವನ್ನ ಕೊಡ್ಲಿ, ಮಕ್ಕಳು ಬರೆಯೋದಕ್ಕೆ ಬಹಳ ಇಷ್ಟಪಡ್ತಾರೆ ಹಾಗೂ
ಪ್ರತಿಯೊಂದು ಸೌಂಡ್ಗೂ ನಮ್ಮಲ್ಲಿರುವಂಥ ವಿಶೇಷತೆ ಏನು ಅಂದರೆ ಒಂದು ಲೆಟರ್ ಅನ್ನೋದು ಇರುತ್ತೆ. ವಿ ಹ್ಯಾವ್ ಅ ಸೌಂಡ್, ವಿ ಹ್ಯಾವ್ ಫಾರ್ ಎವ್ರಿ ಸೌಂಡ್ ದೆರ್ ಇಸ್ ಅ ಲೆಟರ್, ರೈಟ್? ಹೌ ಬ್ಯೂಟಿಫುಲ್ ಇಸ್ ದ್ಯಾಟ್? So that is all evolving from this Kagunita and Gunithakshara only. And if your children are learning about these, they would be able to write the spellings very precisely. So as much as possible, instead of going with the English translations, I would request each one of you to learn the Kannada letters as it is. That's going to be helpful. So I've given the translation for the viewers who are watching it for the first time for their understanding. But once you get the hang of it, try to also write. You can also write. It's not only for children. If anybody is learning to learn to write in Kannada, this is going to make it very easy and simple. So that's it for today. So we have done a good lesson on Kannada Kagunita for the Vyanjanakshara Gha. So if you have any queries or if you want me to do any other videos on Kannada lessons or any other lessons, you can comment it below. We'll be happy to help. We'll be happy to share whenever we have some good time. Yes, we also enroll our admissions into our preschools, our daycare center. We also have multiple hobby classes running at our center. We also conduct teacher training programs in Montessori. If anybody is interested to join, you can call us on the numbers that is provided, and we will be able to take up your call and help you for providing the best services that we can offer. So ಇಷ್ಟನ್ನ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಸೊ ಇದು ನಮ್ಮ ಈ ದಿನದ ಅಭ್ಯಾಸ ಚಟುವಟಿಕೆ. ಮಾಡಿ ಮುಗಿಸಿ ಕಲಿಸಿ, ಇಷ್ಟ ಆದಲ್ಲಿ ಶೇರ್ ಮಾಡಿ, ಯಾರಿಗಾದ್ರೂ ಯೂಸ್ಫುಲ್ ಅಂತ ಅನ್ಸಿದ್ರೆ ಅವ್ರಿಗೂ ಸಹ ತಿಳಿಸಿ. ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಅನ್ನು ಸಹ ಒತ್ತಿ. ಓಕೆ, ಸೊ that's it for today. Thank you everyone. ಧನ್ಯವಾದಗಳು. ಶುಭವಾಗಲಿ.